ಹಾಯ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿದ್ದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ನಿಂದ ಯಾವ ರೀತಿಯಾಗಿ ಹಣವನ್ನು ಸಂಪಾದನೆ ಮಾಡ್ತಾರೆ ಅಂದರೆ ಯಾವ ರೀತಿಯಾಗಿ ಹಣವನ್ನು ಗಳಿಸ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದೊಂದು ಮಾಹಿತಿಯನ್ನು ನೀಡ್ತಿದ್ದೀನಿ. ಈ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಬರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಮ್ಮ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಯೂಟ್ಯೂಬ್ ಅಂತ ಹೇಳಿದ್ರೆ ಇದು ಒಂದು USA ಆಗಿರೋಂಥ ಒಂದು ಸೋಷಿಯಲ್ ಮೀಡಿಯಾ ಅನ್ಬೋದು. ನಾವು ಇವಾಗ ಯಾವ ರೀತಿ ನೋಡ್ತೀವಿ ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು, ಟ್ವಿಟ್ಟರು, ಇನ್ಸ್ಟಾಗ್ರಾಮ್ ಯಾವ ರೀತಿ ನೋಡ್ತೀವಿ ಅದೇ ರೀತಿ ಕೂಡ ಯೂಟ್ಯೂಬ್ ಕೂಡ ಆಗಿರುತ್ತೆ. ಸೊ ಅದರಲ್ಲಿ ನೀವು ಬೇರೆ ಬೇರೆ ವಿಡಿಯೋಗಳನ್ನು, ಫೋಟೋಗಳನ್ನು ಅಪ್ಲೋಡ್ ಮಾಡಿ ನಿಮ್ಮೊಂದು ವ್ಯೂಸ್ ಮತ್ತು ನಿಮ್ಮದು ಲೈಕ್ಸ್ನ ಗಿಟ್ಸ್ಕೊತಾ ಇರ್ತೀರ. ಸೊ ಅದರಲ್ಲಿ ಯೂಟ್ಯೂಬ್ ಅಂದರೆ ಬೇರೆ ಮತ್ತು ಇವು ಸೋಷಿಯಲ್ ಮೀಡಿಯಾಗಳೇ ಬೇರೆ. ಯಾಕಂತಂದರೆ ಅದರಲ್ಲಾಗೊಂದು ಘಟನೆಗಳು ಇದರಲ್ಲಿ ಥರ ಬೇರೆ ಬೇರೆಯೇ ಇರುತ್ತೆ. ಬಟ್ ಯೂಟ್ಯೂಬ್ನ ಒಂದು ಪ್ಲಾಟ್ಫಾರ್ಮ್ ಏನಪ್ಪ ಅಂತಂದರೆ ಒಂದು ಹಣ ಗಳಿಸೋಕೆ ಆಗಿರ್ಬೋದು, ಒಂದು ಫೇಮಸ್ ಆಗಿರೋಕ್ಕೆ ಆಗಿರ್ಬೋದು, ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಸೋಷಿಯಲ್ ಮೀಡಿಯಾದ ಅಂತಲೇ ಅನ್ಬೋದು. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಬಂದಿದ್ದು USA ಅವ್ರದ್ದು, ಅಮೆರಿಕ ಅವ್ರದ್ದು. ಸೊ ಇದು 3 ಜನ ಸೇರಿ ಬಿಲ್ಡ್ ಮಾಡಿರೋವಂಥದ್ದು. ಸೊ ಆ 3 ಜನ ವ್ಯಕ್ತಿಗಳ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಮೇಲೆ ಐಕಾನ್ ಕೊಡ್ತೀನಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಒಂದು ವಿಡಿಯೋದು ಕಂಪ್ಲೀಟಾಗಿ ನೋಡಿ ನಂತರ ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಅದು ಯೂಟ್ಯೂಬ್ ಕೂಡ ಒಂದು ಸೋಷಿಯಲ್ ಮೀಡಿಯಾ ಇದ್ದಂಗೆ. ಸೊ ಯೂಟ್ಯೂಬಲ್ಲಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಮತ್ತು ಅದನ್ನು ಲೈಕ್ ಮತ್ತು ಕಾಮೆಂಟು, ಸಬ್ಸ್ಕ್ರೈಬ್ ಮೂಲಕ ಅತಿ ಹೆಚ್ಚಾಗಿ ಫೇಮಸ್ ಆಗ್ತಾರೆ. ಸೊ ಅದನ್ನು ನಾವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಮತ್ತು ನಮ್ಮೊಂದು ಚಾನಲ್ನಲ್ಲಿರುವಂಥ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿರೋಗಿರ್ಬೋದು, ಮತ್ತು ಲೈಕ್ ಕಮೆಂಟ್ಸ್ ಮಾಡೋದಾಗಿರ್ಬೋದು. ಸೊ ಇದರಲ್ಲಿ ಅತಿ ಹೆಚ್ಚಾಗಿ ಒಂದು ಪ್ರವೃತ್ತಿ ಹೊಂದುವುದನ್ನು ನಾವು ಯೂಟ್ಯೂಬ್ ಅಂತ ಕರಿತೀವಿ. ಸೊ ಇದನ್ನು ಹಲವಾರು ದೇಶಗಳು ಯೂಸ್ ಮಾಡ್ತಿದೆ, ಕೆಲವು ದೇಶಗಳು ಮಾತ್ರ ಇದನ್ನು ಯೂಸ್ ಮಾಡ್ತಾಯಿಲ್ಲ. ಬಟ್ ಬೇರೆ ದೇಶಗಳು, ತುಂಬಾ ದೇಶಗಳು ಯೂಟ್ಯೂಬ್ನ ಯೂಸ್ ಮಾಡ್ತಿದೆ ಅಂತ ಅನ್ಬೋದು. ಸೊ ಅದರಲ್ಲಿ ನಮ್ಮ ಭಾರತ ಕೂಡ ಒಂದು. ಈ ಯೂಟ್ಯೂಬಲ್ಲಿ ಹಲವಾರು ಭಾಷೆಗಳು ಅವೈಲೇಬಲ್ ಇದೆ. ಸೊ ನೀವು ನೋಡ್ತಿರ್ಬೋದು, ಹಲವಾರು ನಮ್ಮ ಒಂದು ಎಂಟರ್ ವರ್ಲ್ಡಲ್ಲಿ ಎಷ್ಟು ಭಾಷೆಗಳಿದೆ. ಸೊ ಅಷ್ಟು ಭಾಷೆಗಳು ಕೂಡ ಅದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಮ್ಮೊಂದು ಭಾಷೆಗೆ ಯಾವ ರೀತಿ ಒಂದು ಯೂಸ್ಫುಲ್ ಅನಿಸುತ್ತೋ ಸೊ ಆ ಒಂದು ಭಾಷೆನ ಸೆಟ್ ಮಾಡಿಕೊಂಡು ನಾವು ಯೂಟ್ಯೂಬ್ನ ಯೂಸ್ ಮಾಡ್ಬೋದು. ಇಷ್ಟು ಯೂಟ್ಯೂಬ್ ಅಂದರೆ ಏನು ಅಂತ ಮಾಹಿತಿ ನಿಮಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಮತ್ತು ಯೂಟ್ಯೂಬಲ್ಲಿ ಯಾವ ರೀತಿಯಾಗಿ ದುಡ್ಡು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾಯಿತು ಅಂತಂದರೆ, ಸೊ ಇದು ಫಸ್ಟ್ ಆಫ್ ಆಲ್ ನಿಮ್ಮೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಮುಂಬರೋ ಒಂದು ವಿಡಿಯೋಗಳಲ್ಲಿ ಅದನ್ನು ತಿಳಿಸ್ತೀನಿ ಯಾವ ರೀತಿಯಾಗಿ ಅಕೌಂಟ್ನ ಓಪನ್ ಮಾಡೋದು ಯೂಟ್ಯೂಬಲ್ಲಿ ಅಂತ. ಸೊ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಿಮ್ಮ ಮುಂಬರೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಅದಕ್ಕೆ ನೀವು ಮೊಬೈಲ್ ನಂಬರ್ ಹಾಕಿ ವೆರಿಫೈಡ್ ಮಾಡ್ಕೊಂಡಿರ್ಬೇಕು. ಫಸ್ಟು ಯೂಟ್ಯೂಬಲ್ಲಿ ಮೊಬೈಲ್ ನಂಬರ್ ಹಾಕಿ ಒಂದು ಚಾನಲ್ನ ವೆರಿಫೈಡ್ ಮಾಡಿ, ನಂತರ ಅದಕ್ಕೆ ಥಂಬ್ನೇಲ್ ಮತ್ತು ಬ್ಯಾನರ್ ಎಲ್ಲ ಹಾಕಿ ಮತ್ತು ಅದಕ್ಕೊಂದು ಲೋಗೋ ಹಾಕಿ ಕಂಪ್ಲೀಟ್ ಮಾಡಿಕೊಂಡು ಒಂದು ಅಫಿಷಿಯಲ್ ಒಂದು ಪೇಜ್ ಥರ ಮಾಡ್ಕೋಬೇಕು. ಫಸ್ಟು ಮಾಡ್ಕೊಂಡಿರ್ತಾರೆ ಅಥವಾ ನೀವು ಮಾಡ್ಕೋಬೋದು ಹೊಸದಾಗಿ ಏನಾರು ಮಾಡ್ತಿತ್ತು ಅಂದರೆ. ಸೊ ಆ ನಂತರ ಒಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಅಂದರೆ ನಿಮ್ಮ ಒಂದು ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ನೀವೇ ಓನಾಗಿ ಎಡಿಟ್ ಮಾಡಿರೋ ಒಂದು ವೀಡಿಯೋಗಳಾಗಿರ್ಬೋದು, ಅಥವಾ ಒಂದು ನೀವು ಏನು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಅಥವಾ ಒಂದು ಏನು ರಿಲೇಟೆಡ್ ಆಗಿರೋಂಥ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಆ ಒಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಸಡನ್ನಾಗಿ ದುಡ್ಡು ಬಂದುಬಿಡಲ್ಲ. ಕೆಲವರು ಹೇಳ್ತಾರೆ ವಿಡಿಯೋ ಆಗ್ತಿರ್ಲಿ ದುಡ್ಡು ಬಂದುಬಿಡುತ್ತಾ, ಹಾಕಿ ನಾವು 3 ತಿಂಗಳಾಯಿತು 4 ತಿಂಗಳಾಯಿತು ಬಂದೇ ಇಲ್ಲ ನಮಗೆ ಅಂತ ಅಂದಿರ್ಬೋದು ನಿಮ್ಮ ಫ್ರೆಂಡ್ಸ್ಗಳು. ಸೊ ಅದನ್ನು ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ಲಿ ವಿಡಿಯೋ ಆದ ತಕ್ಷಣ ವ್ಯೂಸ್ ಬಂದುಬಿಡಲ್ಲ, ಮತ್ತು ದುಡ್ಡು ಬಂದುಬಿಡಲ್ಲ, ಸಬ್ಸ್ಕ್ರೈಬರ್ಸ್ ಬಂದುಬಿಡಲ್ಲ. ಕೆಲವು ಅದಕ್ಕಾಗಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಸೊ ವಿಡಿಯೋ ಹಾಕ್ತಾರೆ, ವಿಡಿಯೋಕ್ಕೆ ಅತಿ ಹೆಚ್ಚಾಗಿ ಶೇರ್ ಆಗುತ್ತೆ, ಅತಿ ಹೆಚ್ಚಾಗಿ ಮತ್ತು ಸಬ್ಸ್ಕ್ರೈಬರ್ಸ್ ಏನಾದ್ರು ಜಾಸ್ತಿ ಬಂತು ಅಂದರೆ. ಸೊ ಯೂಟ್ಯೂಬ್ನ ಒಂದು ರೂಲ್ಸ್ ಏನಪ್ಪ ಅಂತಂದರೆ, ನಾವು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಉದಾಹರಣೆಗೆ ಜನವರಿಲಿ ಏನಾರು ನಾವು ಕ್ರಿಯೇಟ್ ಮಾಡ್ಕೊಂಡಿತ್ತು ಅಂತಂದರೆ ನೆಕ್ಸ್ಟ್ ಜನವರಿ ಅಷ್ಟರಲ್ಲಿ ನಮ್ಮೊಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತು 4000 ವಾಚಿಂಗ್ ಅವರ್ಸ್ ಆಗಿರಬೇಕು. ಅಂದರೆ 4000 ಗಂಟೆ ನಮ್ಮೊಂದು ಚಾನಲಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಷ್ಟು ಜನ ನಮ್ಮ ಒಂದು ವೀಡಿಯೋಗಳನ್ನು ಅಷ್ಟು ಟೈಮಿಂಗ್ಸಲ್ಲಿ ನೋಡಿರಬೇಕು. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ನಮ್ಮೊಂದು ಚಾನಲ್ ಮೊನೆಟೈಸೇಷನ್ಗೆ ಎಲಿಜಿಬಲ್ ಇರುತ್ತೆ. ಅವ್ರ ಪೇಲಿಂದ ಆ ಕಡೆಯಿಂದನೇ ಬರುತ್ತೆ, ಯೂಟ್ಯೂಬ್ ಕಂಪ್ನಿ ಕಡೆಯಿಂದ ಒಂದು ಮೇಲ್ ಬರುತ್ತೆ, ನಿಮ್ಮೊಂದು ಚಾನಲ್ ಮೊನೆಟೈಸೇಷನ್ಗೆ ಎಲಿಜಿಬಲ್ ಇದೆ, ನೀವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ರಿಜಿಸ್ಟರ್ ಮಾಡ್ಬೋದು ಅಂತ ಮೆಸೇಜ್ ಬರುತ್ತೆ. ಸೊ ಆವಾಗ ನಾವು ಆ ಒಂದು ನಮ್ಮ ಪ್ರೂಫ್ ಏನಿದೆ, ನಮ್ಮ ಒಂದು ನೀವು ನೋಡ್ತಿರ್ಬೋದು ಸುಮಾರು ವಿಡಿಯೋಗಳೆಲ್ಲ ನೋಡಿರ್ತೀರ, ಅಷ್ಟು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಿಂದ ದುಡ್ಡು ಬರುವಂಥದ್ದು. ಸರಿನಾ? ಅಕೌಂಟ್ ಏನಿರುತ್ತೆ ಅದನ್ನು ನಾವು ವೆರಿಫೈಡ್ ಮಾಡಿಸ್ಕೋಬೇಕು. ಫಸ್ಟ್ ವೆರಿಫೈಡ್ ಮಾಡಿಸ್ಕೊಂಡಾದ್ಮೇಲೆ ಅವ್ರ ಕಡೆಯಿಂದ ಏನು ಪ್ರೂಫಿಂಗ್ ಏನಿರುತ್ತೆ, ಮತ್ತು ಒಂದು ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಏನಿರುತ್ತೆ, ಸೊ ನಿಮ್ಮ ಒಂದು ಮೇನ್ ಪ್ರೂಫ್ ಏನಿರುತ್ತೆ ಅದನ್ನೆಲ್ಲ ಅನಲೈಸ್ ಮಾಡಿ ಕ್ಲಿಯರ್ ಮಾಡಿಸಿ, ಸೊ ನೀವೇ ಅವರು ಅಂತ ಕನ್ಫರ್ಮೇಷನ್ ಆದಮೇಲೆ ನಿಮ್ಮೊಂದು ಅಕೌಂಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ನಂತರ ಪ್ರೊಸೆಸಿಂಗ್ ಎಲ್ಲ ಆಗುತ್ತೆ. ಸರಿನಾ? ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಆ ವಿಡಿಯೋಗೆ ನೀವು ನೋಡ್ತಿರ್ಬೋದು, ವಿಡಿಯೋ ನೋಡ್ತಿರೋ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಅಥವಾ ಕೆಳಗಡೆ ಒಂದು ಸ್ಟಿಕ್ಕರ್ ರೀತಿ ಬರ್ತಾ ಇರುತ್ತೆ, ಈ ಕಡೆ ಸೈಡ್ಲಿ ಸ್ಟಿಕ್ಕರ್ ರೀತಿ ಬರ್ತಾ ಇರುತ್ತೆ. ಸೊ ಅದೇ ಮೇಲೆ ಯೂಟ್ಯೂಬಿಂದ ದುಡ್ಡು ಬರುವಂಥದ್ದು. ಸರಿನಾ? ಅಡ್ವರ್ಟೈಸ್ಮೆಂಟ್ ಹೆಂಗೆ ಬರುತ್ತೋ ಆ ರೀತಿಯಾಗಿ ನಮಗೆ ದುಡ್ಡು ಬರುವಂಥದ್ದು.
ಮಾಡ್ಬೋದು. ಸರಿ, ಅತಿ ಹೆಚ್ಚಾಗಿ ನಮ್ಮೊಂದು ವೀಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಬಂತು ಅಂದರೆ ಜಾಸ್ತಿ ಅಮೌಂಟ್ ಬರುತ್ತೆ. ಅಥವಾ ಕಮ್ಮಿ ಒಂದು ವ್ಯೂಸಲ್ಲಿ ಕಮ್ಮಿ ಒಂದು ಅಡ್ವರ್ಟೈಸ್ಮೆಂಟ್ ಏನಾದ್ರು ಬಂತು ಅಂತಂದರೆ ನಮ್ಮ ಅಮೌಂಟ್ ಕಮ್ಮಿ ಬರುತ್ತೆ. ಇದನ್ನು ಇಂತಿಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಯೂಟ್ಯೂಬಲ್ಲಿ. ಸೊ ನಮ್ಮೊಂದು ಯೂಟ್ಯೂಬ್ನಲ್ಲಿ ಡಾಲರ್ ಲೆಕ್ಕದಲ್ಲಿ ಇದನ್ನು ಇದು ಮಾಡ್ತಾರೆ. ಯಾಕಂದರೆ USA ಅಮೇರಿಕದವ್ರು ಆಗಿದ್ದರಿಂದ ಇದನ್ನು $100 ಕಂಪ್ಲೀಟ್ ಆದಮೇಲೆ ನಮಗೆ ಬರುವಂಥದ್ದು ಅಮೌಂಟು. ಸರಿನಾ, ಇದು ಸಡನ್ನಾಗಿ 50ಕ್ಕೆ ವಿಡ್ರಾವಲ್ ಮಾಡ್ಕೊಳ್ಳೋಕ್ಕಾಗಲ್ಲ, 20ಕ್ಕೆ ವಿಡ್ರಾವಲ್ ಮಾಡೋಕ್ಕಾಗಲ್ಲ. $100 ಕಂಪ್ಲೀಟ್ ಆದಮೇಲೆ ನಮಗೆ ಇಂಡಿಯನ್ ಕರೆನ್ಸಿದಲ್ಲಿ ಕನ್ವರ್ಟ್ ಮಾಡಿ ನಮ್ಮೊಂದು ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಾರೆ. ಸೊ ಆವಾಗ ನಾವು ಅಮೌಂಟ ತಗೋಬೋದು. ಇದಿಷ್ಟು ಪ್ರೊಸೆಸ್ ಇರೋದು. ಸೊ ಇದರಲ್ಲಿ ತುಂಬಾ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಂಡೀಷನ್ಸ್ ಇದೆ, ಟರ್ಮ್ಸ್ ಇದೆ. ಅದು ಯಾಕಂದರೆ ಮುಂಬರುವ ವಿಡಿಯೋಗಳು ತಿಳಿಸ್ಕೊಡ್ತೀನಿ ಏನು ಕಂಡೀಷನ್ಸ್ ಇದೆ, ಮತ್ತು ಯಾವ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು, ಯಾವ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ತುಂಬಾ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಮುಂಬರುವ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ನಿಂದ ಯಾವ ರೀತಿಯಾಗಿ ವಿಡಿಯೋನ ಮಾಡ್ತಾರೆ ಅಥವಾ ಹಣವನ್ನು ಗಳಿಸ್ತಾರೆ ಅನ್ನೋದ್ರ ಬಗ್ಗೆ ಇದಿಷ್ಟು ಮಾಹಿತಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಗೊತ್ತಲ್ಲ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೇಳ್ತಿದ್ದು ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.